ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 24 2 2022. ಓಕೆ, ಸಮಯ 5 ಗಂಟೆ 20 ನಿಮಿಷ ಸಾಯಂಕಾಲ. 5:20 ಸಂಜೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ರಾಯಚೂರು ಮೇಡಮ್. ರಾಯಚೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನಾನು ವಿದ್ಯಾಭ್ಯಾಸ ಮತ್ತೆ ಹೇಗಿದೆ ಜೀವನ ಅಂತ, ಒಂದು ಫ್ಯೂಚರ್ ಹೇಗಿದೆ ಅಂತ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳು. ಯಾರ ಫ್ಯೂಚರು ಚೆನ್ನಾಗಿರಲ್ಲ, ಅರ್ಥ ಆಯ್ತಾ? ಗುರು. ಯಾರ್ದಾರು ಫ್ಯೂಚರ್ ಚೆನ್ನಾಗಿರೋದು ಒಬ್ರದ್ದು, ಯಾರೋ ಮನುಷ್ಯರದ್ದು ಒಬ್ರದ್ದು ಹೆಸರು ಹೇಳಿ ನೋಡೋಣ. ಇಲ್ಲ ಸರ್, ನೀವೇ ಹೇಳಿ. ಅಲ್ಲ ಹೇಳಿ, ಯಾರ್ದು ಫ್ಯೂಚರ್ ಚೆನ್ನಾಗಿರೋದು, ಯಾರ್ದಾರು ಹೆಸರು ಗೊತ್ತಿರೋರು, ಯಾರು ರಾಜಕೀಯದಲ್ಲಿರೋರು, ಆಮೇಲೆ ಫಿಲಮ್. ತೊಂದರೆಗಳು ಎಲ್ಲರಿಗೂ ಇದ್ದೇ ಇರ್ತವೆ. ಮತ್ತು ನಿಮಗೆ ಗೊತ್ತಲ್ವ, ಮತ್ತು ಅದೇ ಫ್ಯೂಚರು. ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂತ. ಅವನು ಹುಟ್ಟಿದಾಗಿಂದ ನಮಗೂ ತೊಂದರೆ ಗುರುಗಳೇ. ನಿಮ್ಮ ಕರ್ಮ ಅದು. ಅವನು ಹುಟ್ಟಿದಾಗಿನ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಆಸೆಗೆ ಅವನು ಹುಟ್ಟಿರೋದು. ಅವನು ಹುಟ್ಟಿರೋದಕ್ಕೂ ನಿಮಗೂ ತೊಂದರೆ ಅನ್ನೋದು ಅದು. ಈ ಕಾಂಪೌಂಡರ್ಗಳು ಇರ್ತಾರಲ್ಲ, ನರಮೇಧಗಳು ಅಂತ ಕರಿತೀವಿ, ರಾಕ್ಷಸರು ಅಂತ ಇರ್ತಾರಲ್ವ. ನಮ್ಮ ಜ್ಯೋತಿಷದಲ್ಲೂ ಕೆಲವು ರಾಕ್ಷಸರು ಇರ್ತಾರೆ. ಅದು ತುಂಬ ಜನ ಅದನ್ನು ಹೇಳ್ತಾರೆ, ಈ ಮಗು ಹುಟ್ಟಿದ ಮೇಲೆ ನಿಮಗೆ ದರಿದ್ರ. ಅದು ಹೇಗೆ ಕಾನ್ಸೆಪ್ಟು, ಅದು ವ್ಯಾವಹಾರಿಕವಾಗಿ ಬಂದಿದೆಯಾ? ಈಗ ನಾನು ಒಂದು ಬಿಸ್ನೆಸ್ ಮಾಡೋಕ್ಕೆ ಬಂದೆ, ಬಿಸ್ನೆಸ್ಗೆ ದುಡ್ಡು ಹಾಕಿದೆ, ಒಂದು 10 ಲಕ್ಷ ಲಾಸ್ ಮಾಡಿದೆ. ಲಾಸ್ ಮಾಡಿದ್ಮೇಲೆ ಅದು ನನ್ನ ಜಾತಕದ ಮೇಲೆ ಬಂತು. ಒಂದು ಹುಟ್ಟಿರೋ ಮಗು ಅವ್ರ ಅಪ್ಪನಿಗೆ ಲಾಸ್ ಆಯಿತು ಅಂತಂದರೆ ಅವಳು ವ್ಯಾವಹಾರಿಕವಾಗಿ ಬಂದ್ಲಾ, ಅಲ್ಲಿ ಸೈನಿಂಗ್ ಅಥಾರಿಟಿಯಾಗಿ ಬಂದ್ಲಾ? ಈ ಒಂದು ಸಣ್ಣ ಜ್ಞಾನ ನಮ್ಮ ಕಚಡ ತಿಕ್ಕಲರು ಜ್ಯೋತಿಷಿಗಳಿಗೆ ಗೊತ್ತಿಲ್ಲ. ತಲೆ ಹಿಡ್ಕರಂತಲೇ ಹೇಳ್ತೀನಿ ನಾನು ಅವ್ರಿಗೆಲ್ಲ. ಆ ಮಗುಗೆ ಸರಿ ಇಲ್ಲ ಅಂತ ಎಷ್ಟೊಂದು ನಿದರ್ಶನಗಳು ಇದ್ದಾವೆ, ಹಳೇದೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ. ಎಷ್ಟೋ ಜನ ಒಂದು ಯಾವುದೋ ಒಂದು ಕೇಸಲ್ಲಿ ಮಗುನ ಕೊಂದಿರೋದು ಉಂಟು. ಹುಟ್ಟಿರೋದು ಅಪ್ಪನಿಗೆ ಆಗ್ಬರಲ್ಲ ಕೊಟ್ಬಿಡಿ ಅಂದಿದ್ದು, ಕೊಂದಿರೋದು ಎಲ್ಲ ಮುಚ್ಚೋಗಿದೆ, ಎಲ್ಲ ಮರ್ತೋಗಿದ್ದಾರೆ ಜನ. ಯಾಕಂದರೆ 3 ದಿವಸ ಹಿಂದೆ ತಿಂದಿರೋ ತಿಂಡಿನೇ ಮರ್ತೋಗಿದೆ ನಿಮಗೆ, ಕರೆಕ್ಟ್ ಅಲ್ವಾ? 3 ದಿವಸ ಹಿಂದೆ ತಿಂದಿರೋ ತಿಂಡಿನೇ ಮರ್ತೋಗಿದೆ. ಸೊ ಅಂಥದ್ರಲ್ಲಿ ಇನ್ನು ಇಂಥದ್ದೆಲ್ಲ ಎಲ್ಲಿಗೆ ಗುರುತಿರುತ್ತೆ? ಸೊ ಫಸ್ಟು ಫ್ಯೂಚರ್ ನೋಡಬೇಕು ಅಂತಂದರೆ ಎಜುಕೇಷನ್ ಚೆನ್ನಾಗಿದೆಯಾ ಓವರಾಲು, ನೆಕ್ಸ್ಟು ತಿಂತಾರ, ಚೆನ್ನಾಗಿ ಕೆಲಸ ಮಾಡ್ತಾರ, ಅಷ್ಟು ನೋಡಬೇಕು ಅಂದರೆ ದಶ ಮೇಲೆ ಹೋಗಬೇಕು. ಬುಧ ದಶೆ ನಡೀತಾ ಇದೆ. ಬುಧ 2036ವರೆಗೂ ಇದೆ, ಬೇಕಾದಷ್ಟಿದೆ. 36 ಅಂತಂದರೆ ಇಲ್ಲಿಂದ 11 ವರ್ಷ ಇದೆ. ಈಗ 11 + 2 ಒಂದು 14 ವರ್ಷವರೆಗೂ ಅವ್ರ ಎಜುಕೇಷನ್ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಕೇತು ಬರ್ತಾನೆ, ಕೇತುನು ವಂಡರ್ಫುಲ್ ಆಗಿದೆ. ಯಾವುದೇ ಮೇಜರ್ ಪ್ರಾಬ್ಲಮ್ ಇಲ್ಲ, ಕಷ್ಟ ಇದ್ದೇ ಇರುತ್ತೆ, ಮೇಜರ್ ಪ್ರಾಬ್ಲಮ್ ಇಲ್ಲ. ಸಮಥಿಂಗ್ ಲೈಕ್ ಆಕ್ಸಿಡೆಂಟ್ ಇದ್ದರೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾವುದಾದ್ರು ಕಾಯಿಲೆ, ಘನಘೋರವಾಗಿರ್ತಕ್ಕಂಥ ಕಾಯಿಲೆ, ಇಂಥದ್ದು ಮಾತ್ರ ನಾನು ಹೇಳ್ತೀನಿ ಹೊರತು ಬೇರೆ ಫ್ಯೂಚರು ಅವ್ರು ಹಂಗಾಗ್ತಾರೆ ಹಿಂಗಾಗ್ತಾರೆ, ನಿಮಗೆ ಸ್ಟಾರು ಗೀರು ಅವೆಲ್ಲ ಯಾವುದೂ ಬರೋಲ್ಲ, ಅವೆಲ್ಲ ಸುಳ್ಳು. ಹ್ಯಾಪಿ ಲಿವಿಂಗ್ ಇದೆಯಾ ಅಂತ ನೋಡಬೇಕಷ್ಟೇ. ನಮಗೇನಾದ್ರು ಅವ್ರಿಗೆ ಬೇಡದೇ ಇರತಕ್ಕಂಥ ಕಾಯಿಲೆಗಳು ಬರೋದು, ಅಥವಾ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಳ್ಳೋದು, ಏನಾದ್ರು ಒಂದು ಮೇಜರು ಅದು ತೋರಿಸುತ್ತೆ, ಅದು ಇಂಡಿಕೇಶನ್ ಇರುತ್ತೆ. ಅದು ಬಿಟ್ಟು ಕೆಲಸ ಕಳ್ಕೊಳ್ಳೋದು, ಕೆಲಸ ಬರೋದು ಅದೆಲ್ಲ ನಾರ್ಮಲ್, ಅದೆಲ್ಲ ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳೋದು ನಾವು. ಜ್ಯೋತಿಷ್ಯ ಕಲೀರಿ, ಏನೂ ತೊಂದರೆ ಇಲ್ಲ. ನನ್ನ ಸಜೆಷನ್ ಇವರಿಗೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹಗಳನ್ನ ನೋಡಿ ಅದರದ್ದು ವಿಚಾರದಲ್ಲಿ ನಾವು ಅವ್ರಿಗೆ ಏನಾದ್ರು ಹಾಕ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಇವ್ರಿಗೆ ಬೆಸ್ಟ್ ಏನು ಅಂತಂದರೆ ಒಂದು 2 ಮುಖದ ರುದ್ರಾಕ್ಷಿ ಹಾಕಲು ಸಾಕು. ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ನೆಮ್ಮದಿಯಾಗಿರ್ತಾರೆ. ಮುಂದಿನ ಕರೆಗೆ ಹೋಗೋಣ. ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಓಕೆ, 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 95. ಓಕೆ, ದುಡ್ಡು ಬರಬೇಕಾಗಿತ್ತು, ಅದು ಇನ್ನೂ ಬಂದಿಲ್ಲ, ಬರುತ್ತಾ ಅಂತ ಕೇಳ್ತೀರಾ? ಇದು ಫಸ್ಟ್ ಟೈಮ್ ಕೇಳ್ತಾರದ ಅಥವಾ ಕೇಳಿದ್ರಾ? ಫಸ್ಟ್ ಟೈಮ್. ಓಕೆ, ದುಡ್ಡು ಕೊಟ್ಟಾಗ ಯಾಕೆ ಕೇಳಿಲ್ಲ? ಟ್ರೈ ಮಾಡಿ ನಮಗೆ ಕಾಲು. ಸೈಟಿಗೆ ಕೊಟ್ಟಿದ್ದು. ಅದೇ ಸೈಟ್ಗಾದರೂ ಕೂಡ ಯಾವುದಕ್ಕೆ ಅದಕ್ಕೆ ಅದ್ರೇನೇನು ಡಿಫ್ರೆನ್ಸ್ ಇದೆಯಾ? ಸೈಟಿಗಾದರೆ ಕೇಳಬಾರ್ದು, ಕೊಟ್ಟಾದ್ಮೇಲೆ ಜಾತಕ ಕೇಳಬೇಕು, ಆ ಥರ ಇದೆಯಾ ಡಿಫ್ರೆನ್ಸು? ಅಲ್ಲ, ನಾನು ಕೇಳ್ತಾ ಇರೋದು ಯಾಕೆಂದರೆ ಕೊಟ್ಟಾದ್ಮೇಲೆ ಜ್ಯೋತಿಷ್ಯದಿಂದ ಯಾಕೆ ಬರ್ತೀರಾ ಅಂತ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ವ್ಯಾಲಿಡ್ ಕ್ವಶನ್ ಕೇಳ್ತಾ ಇದ್ದೀನಿ. ಕೊಟ್ಟಾದ ಮೇಲೆ ಜ್ಯೋತಿಷ್ಯದಲ್ಲಿ ಬಂದು ಅದು ಸಿಗುತ್ತೋ ಇಲ್ವೋ ಅಂತ
ಎಸ್ ಆರ್ ನೋ ಅಂತ ಹೇಳ್ಬೋದು. ಅದು ಸಿಗಕ್ಕೆ ಏನು ಪರಿಹಾರ ಅಂದಿದ್ರೆ ನಾವೆಲ್ಲ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಜ್ಯೋತಿಷ್ಯ ಹಾಕ್ಕೊಂಡು ಒಂದು ಟೆಂಟ್ ಹಾಕ್ಕೊಂಡು ಎಲ್ಲ ಬ್ಯಾಂಕಲ್ಲೂ ಕುತ್ಕೊಂಡ್ಬಿಡ್ತಾ ಇದ್ವಿ. ಸಾಲ ಕೊಡ್ತಾರಲ್ಲ ಅಲ್ಲಿ. ಎಷ್ಟು ಬ್ಯಾಂಕ್ಗಳು ಮುಚ್ಚೋಗಿದೆ, ಎಷ್ಟು ಬ್ಯಾಂಕ್ಗಳು ರಿಕವರಿಯವರಿದ್ದರೂ ಕೂಡ ತೊಗೊಳಕ್ಕಾಗಲಿಲ್ಲ. ಜನರ ಮೆಂಟಾಲಿಟಿ ಒಂದು ಸತಿ ದುಡ್ಡು ಇಸ್ಕೊಂಡ್ರೆ ವಾಪಸ್ ಬರೋಲ್ಲ. ಇವರು ಸೈಟಿಗೆ ಕೊಟ್ಟಿದ್ದಾರೆ, ಅಲ್ಲಿ ಏನಾಗಿದೆ ಕೇಳಬೇಕು, ಒಂದು ಪ್ರಶ್ನಾಶಾಸ್ತ್ರ ಹಾಕಿದ್ದಾರೆ. ಪ್ರಾಪರ್ಟಿ ಯಾರು ಬರುತ್ತಾ ದುಡ್ಡು ಬರುತ್ತಾ ಅಂತ ನೋಡ್ತೀವಿ. ಅದಕ್ಕೆ ಬರೀ ಪ್ರಾಪರ್ಟಿಲಿ ಹೋಗ್ಬಿಟ್ಟು ನೋಡೋದು ಏನು ಅಂತ. ಅವ್ರೇನೋ ಪ್ರಾಪರ್ಟಿಲಿ ಹಾಕಿದ್ದೀವಿ, ಅದಕ್ಕೆ 10 ಸತಿ ನೋಡಿ ರೆಟ್ರೋಗ್ರೇಡ್ ಅಂತ ಬಂದಾಗ ಅಲ್ಲಿ ಕಚ್ಕೊಂಡಿದೆ ಇನ್ನೊಬ್ರ ಹತ್ರ, ರಾಹು ಕಚ್ಕೊಂಡಿರ್ತಕ್ಕಂಥದ್ದು. ಆಮೇಲೆ 3, 2 ಅವ್ರಿಗೆ ಸೈಟ್ ಸಿಗೋದು ಕಷ್ಟನೇ. 3, 12 ಸೈಟ್ ಸಿಗಲ್ಲ. ಯಾಕಂದರೆ ನಾವಿಲ್ಲಿ ಕಾಂಬಿನೇಷನಲ್ಲಿ ಇದನ್ನು ಹಾಕ್ತೀವಿ, ಅದು ಪ್ರಾಪರ್ಟಿ ಅಂತಲೇ ಹಾಕ್ತೀವಿ. ಪ್ರಾಪರ್ಟಿ ಅಂತ ಹಾಕಿದಾಗ ಇಟ್ ಬಿಕಮ್ಸ್ ರೆಡ್. ನಾನು ಕಲರ್ ಕೋಡ್ ಮಾಡಿದ್ದೀನಿ ಪ್ರಶ್ನಾಶಾಸ್ತ್ರದಲ್ಲಿ. 4th ಹೌಸ್ ಅಂತಂದಾಗ ಈ 4th ಬಂದ್ಬಿಟ್ಟು ಪ್ರಾಪರ್ಟಿ ವೆಹಿಕಲ್ ಬರುತ್ತೆ. ಆ ಪ್ರಾಪರ್ಟಿ ವೆಹಿಕಲಲ್ಲಿ ಫ್ರೂಟಲ್ಲಿ ಇನ್ನೊಬ್ಬರು ಕೊಟ್ಟಿರ್ತಾರೆ, ಅವ್ರಿಗೆಲ್ಲೋ ಕಚ್ಕೊಂಡಿರುತ್ತೆ. ಅದು ಇದು ಬಾಕ್ಸ್ ಹಾಕ್ಬಿಟ್ರೆ ಅದು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀವಿ ಅಂತ, ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀವಿ ಅಂತ. 3, 12 ಸೊ ಇವ್ರಿಗೆ ಪರಿಹಾರ ಕೊಡಲೇಬೇಕು ಅಂತ ನಮ್ಮ ಕೈಲಿ ಇಲ್ಲ. ಪ್ರಯತ್ನ ಮಾಡಿ ಅಕ್ಕಿ ದಾನ ಮಾಡಿ ದುಡ್ಡಾರು ಬರ್ಬೋದು, ಸೈಟಾರು ಕೊಡ್ಬೋದು. ಬಟ್ ಆದರೆ ತೊಗೊಳಕ್ಕಿಂತ ಮುಂಚೆನೇ ಇದು ಹೇಳುತ್ತೆ, 15,000 ಕೊಟ್ಬಿಟ್ಟು ಜ್ಯೋತಿಷ್ಯ ಕಲೀರಿ ಅಂತ ಇಂಥವ್ರಿಗೆಲ್ಲ ಹೇಳೋದು. ಕೊಟ್ಟು ಕಳ್ಕೊತಾರಲ್ಲ, ಕೊಟ್ಟು ಕಲೀರಿ, ಕೊಟ್ಟು ಕಳ್ಕೊಳ್ಳೋದು ಆಗಲ್ಲ. ಇದು ನಾನು ಎಷ್ಟೋ ಸತಿ ನಮ್ಮ ಸ್ಟೂಡೆಂಟ್ ಯಾರು ಕಲ್ತಿದ್ದಾರೆ ಎಲ್ಲ ಹಾಕಿ ಹುಷಾರಾಗಿ ನೋಡಿದ್ದಾರೆ. ಅದು ಸರಿಯಾಗಿ ಬಂದಿಲ್ವಾ, ಅದು ನೋಡೋಕ್ಕೆ ಚಿನ್ನದಂಗೆ ಕಾಣಿಸ್ಲಿ ಲ್ಯಾಂಡ್, ತೊಗೊಳಲ್ಲ. 3-6 ತಿಂಗಳಾದ್ಮೇಲೆ ಅವ್ರು ಯಾರೋ ಅವ್ರ ಫ್ರೆಂಡ್ಸ್ ಎಲ್ಲ ತಗೊಂಡಿರ್ತಾರಲ್ಲ, ಅಯ್ಯೋ ನೀನು ಒಳ್ಳೇದು ಮಾಡಿದ್ಯಲ್ಲಪ್ಪ, ನೀನು ಸಿಗಾಕೊಂಡಿಲ್ಲ, ನಾನು ಸಿಗಾಕೊಂಡೆ ಅಂತ ಬರುತ್ತೆ. ಓಕೆ, ಇಷ್ಟು ಮಾತ್ರ. ಮುಂದಿನ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ. ಮೇಡಮ್ 21/4/1993. ಸಮಯ ಹೇಳಿ. ಸಮಯ ಬೆಳಗ್ಗೆ 7:15. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲೇ ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಈಗ ಭಾಳ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಬಂದು ಮದುವೆ ಕೇಳ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಹುಡುಗಿನ ಕೇಳ್ಕೊತಾ ಇದ್ದಾರೆ, ಯಾಕೋ ಮದುವೆ ಆಗ್ತಾಯಿಲ್ಲ ಬೇಗ ಅಂತ. ಮದುವೆ ಫಸ್ಟ್ ಮ್ಯಾರೇಜಾ ಸರ್? ಹೌದು ಗುರುಜಿ. 32ನೇ ವಯಸ್ಸಲ್ಲಿ ಇದಿರಲ್ಲ, ನಮಗೆ ಡೌಟಲ್ಲಿ ಕೇಳ್ಬಿಡ್ತೀವಿ. ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಮದುವೆ ಮೊದಲನೇದ 2ನೇದ ಅಂತ. ಆಮೇಲೆ ನಾವು ಯಾಕಂದರೆ ಕಸ್ಪ್ ನೋಡಬೇಕಾಗತ್ತೆ. 7ನೇದು ನೋಡ್ತೀವಿ, ಮದುವೆ ಯೋಗ ಇದೆಯಾ ಅಂತ ಫಸ್ಟಲ್ಲಿ ನೋಡಿಬಿಟ್ಟು ಎಷ್ಟು ಮಟ್ಟದಲ್ಲಿದೆ ಅಂತ ನೋಡಿ. ಇಲ್ಲಿ ನಾವು ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ, ಇಷ್ಟರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆಗಳು ಅಥವಾ ಒಂದು ನಂಬರ್ ಬರಬೇಕು. ಇಲ್ಲಿ ಇಲ್ಲವೇ ಇಲ್ಲ. ಏನು ಮಾಡೋದು? ಬಂದಿದ್ದು ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗ್ಬೋದು, ಬಂದಿದ್ದು ಮಾತುಕತೆಯಲ್ಲಿ ಹತ್ರದಲ್ಲಿ ಇನ್ನೇನು ಚೌಲ್ಟ್ರಿಗೆ ದುಡ್ಡು ಕೊಡಬೇಕು, ಅದು ಕಟ್ಟಾಗುವಂಥ ಕಾಂಬಿನೇಷನ್ಗಳಿವೆಲ್ಲ. ಎಷ್ಟು ಬಂದಿದೆ ಸರ್? ಇದರ ಲೈನಲ್ಲಿ ಇದ್ದರೆ ಕೇಳ್ಬೋದಾಗಿತ್ತು ಎಷ್ಟು ಹುಡುಗಿರು ನೋಡಿದ್ರು ಅಂತ. ಇದು ತುಂಬ ಕಷ್ಟ. ಬಟ್ ಆಮೇಲೆ ಟೇಸ್ಟ್ ನೋಡೋಣ. ಟೇಸ್ಟಲ್ಲೂ ಕೂಡ 11, 2 ಇದು ತುಂಬ ಚೆನ್ನಾಗಿದೆ ಟೇಸ್ಟಲ್ಲಿ. ಆದರೆ ಅದು ಬ್ಲಾಕ್ ಆಗಿಬಿಟ್ಟಿದೆ. ಬ್ಲಾಕ್ ಅಂತಂದರೆ ಬಾಕ್ಸ್ ಒಳಗಡೆ ಆಚೆ ಬರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನು ಇದರಲ್ಲಿ ಇದು ಸ್ಟೋರಿ ಅದೇನಂತಾರೆ, ಈ ಫಿಲಮ್ದು ಇದೆ ಹೇಳುತ್ತಲ್ಲ ಒಂದು ಟ್ರೈಲರ್, ಆ ಟ್ರೈಲರ್ ಏನು ಹೇಳ್ತಾ ಇದೆ, ಈ ಸ್ಟೋರಿಲಿ ಮದುವೆ ವಿಳಂಬ ಕಷ್ಟ ಅಂತ ಹೇಳ್ಬಿಡುತ್ತೆ. ಬಟ್ ಆದರೂ ಕೂಡ ಏನಾರು ಫೈಟ್ ಮಾಡಿ ಯಾವ್ದಾರು ಒಂದು ಸೀನಲ್ಲಿ ಸಿಗ್ಬೋದಾ ಅಂತ ನೋಡೋದು. ಆ ಸೀನಲ್ಲಿ ದಶಾಭುಕ್ತಿಗೆ ಹೋಗಬೇಕು. ಆ ದಶಾಭುಕ್ತಿಗೆ ಹೋದಾಗ ನೋಡ್ತೀವಿ, ಈಗ ಸದ್ಯಕ್ಕೆ ಅವರಿಗೆ 2024 ಮಾರ್ಚ್ಗೆ ಶುಕ್ರ ಮುಗಿದು ಸೂರ್ಯ ಬಂದಿದೆ. ಸೂರ್ಯ ಮ್ಯಾರೇಜ್ ಬಗ್ಗೆ ಕೊಡುತ್ತಾ ಅಂದರೆ ಅದು ಅದೇ ಕಥೆನೇ. ಇವರು ಏನು ಮಾಡಬೇಕು, ಸುಮ್ಮನೆ ಅದೇನೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋದು ಅಂತ ಇರುತ್ತಲ್ಲ, ಆ ಕೆಲಸಗಳು ಮಾಡಿದ್ರೆ 6 ತಿಂಗಳಲ್ಲಿ ಆಗ್ಬಿಡುತ್ತೆ. ಇನ್ನು ಮನೆತನ ನೋಡು, ಅದು ನೋಡು, ಇದು ನೋಡು, ಸಿಗೋದೇ ಇಲ್ಲ. ಯಾಕೆಂದರೆ ಇವರಿಗೆ ಆಫರ್ಗಳೇ ಕಮ್ಮಿ. ಆವಾಗಲೇ ಹೇಳಿದೆ, ಆಫರ್ಗಳು ಜಾಸ್ತಿ ಇದ್ದಾಗ ಮನಸ್ಥಿತಿ ಬರುತ್ತೆ, ಮತ್ತು ಆಪರ್ಚುನಿಟಿ ಇದ್ದಾಗ ಅಲ್ಲಿ ವ್ಯವಸ್ಥೆ ನೋಡೋಕೆ ಹೋಗ್ತಾರೆ. ಆಪರ್ಚುನಿಟಿ ಕಮ್ಮಿ ಇದ್ದಾಗ ಡಿಸಿಷನ್ ತೊಗೊಳ್ಳಲ್ಲ. ಸೊ ಇಲ್ಲಿ 12-4 ಇದನ್ನು ಫಸ್ಟ್ ದಾನ ಮಾಡೋಕ್ಕೆ ನಾವು ಸಜೆಸ್ಟ್ ಮಾಡಿಕೊಂಡು, ಯಾಕೆಂದರೆ 12-4 ಕಾಂಬಿನೇಷನ್ನೇ ಇಲ್ಲಿ ನೆಗೆಟಿವ್ ಕಾಂಬಿನೇಷನ್ ಅಂತ ನಾವು ತೊಗೊಳ್ತೀವಿ. ಯಾಕಂದರೆ 12 ಮತ್ತು 4
ಅಲ್ಲಿ ಬಂದಿರತಕ್ಕಂಥ ಯಾವುದೋ ಕಸ್ಪಲ್ಲಿ ಇರ್ತಕ್ಕಂಥದ್ದು 12-4 ಬಂತಲ್ಲ, ಆ ಕಸ್ಪದ ಅದು ಪ್ರಾಬ್ಲಮ್. ಕೇತುವಿಂದ ಅದಾಗ್ತಾ ಇಲ್ಲ ಬಿಡುಗಡೆ. ದಶಾದಲ್ಲಿ ನೋಡಿದಾಗ 1 ಅಂಡರ್ಗ್ರೌಂಡಲ್ಲಿ 279 ಇದೆ ದಶಾ. ಈಗ ಸದ್ಯಕ್ಕೆ ಈ ದಶಾ ಸ್ಟಾರ್ಟ್ ಆಗಿದೆ, 2, 7, 9 ಅಂಡರ್ಗ್ರೌಂಡಲ್ಲಿ ಇದೆ ಅಂದರೆ ಕಾಂಪ್ರಮೈಸಿಂದ ಮದುವೆ ಆದರೆ ಆಗ್ಬಿಡುತ್ತೆ. ಕಾಂಪ್ರಮೈಸ್ ಇದು ಹೆಚ್ಚು ಕಾಂಪ್ರಮೈಸ್. ಅಯ್ಯೋ ಹುಡುಗಿ ಕುಳ್ಳಿಗಿದೆಯಾ, ಪರವಾಗಿಲ್ಲ, ಹುಡುಗಿ ಸ್ವಲ್ಪ ಕಲರ್ ಡಿಮ್ ಮಾಡ್ಕೊ, ಇವೆಲ್ಲ ಕಾಂಪ್ರಮೈಸ್ ಆಗಿಬಿಟ್ರೆ ಬೇಗ ಮದುವೆ ಆಗಿಬಿಡುತ್ತೆ. ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಇಲ್ಲಿವರೆಗೂ ಚೆನ್ನಾಗಿರುತ್ತೆ. ಓಕೆ ಗುರುಗಳೇ, ಇದು ಕ್ಲೀನಾಗಿ ಡೀಟೇಲಾಗಿ ನಾನು ಅನಲೈಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಬಂದು ಕಲ್ತ್ಕೊಂಡಾಗ ನಮಗೆ ಬಗ್ಗೆ ಈಸಿ ಆಗಿಬಿಡುತ್ತೆ. ಓಕೆ ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕೂಡ ಕಲ್ತ್ಕೊಳ್ಬೇಕು, ಜ್ಯೋತಿಷ್ಯ ಅಂದರೆ ಏನು, ನಮ್ಮ ಭವಿಷ್ಯದ ಬಗ್ಗೆ ನಾವೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಗುರೂಜಿಯವರು ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಒಳಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಅವಕಾಶವಿದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ಗುರೂಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿ ತರಗತಿಯ ಬಗ್ಗೆ ಮತ್ತು ಗುರೂಜಿಯವರ ಬಗ್ಗೆ ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಡಾಕ್ಟರೇಟ್ ಮತ್ತು PhD ಪ್ರೋಗ್ರಾಮ್ ಏನಿದೆ, ಡಾಕ್ಟರ್ ದಿನೇಶ್ ಗುರೂಜಿಯವರು ಯಾವುದೇ ಗುರೂಜಿ ಮಾಡದಿರತಕ್ಕಂಥ ಕ್ಲಾಸನ್ನು ಅವ್ರು ಮಾಡ್ತಾರೆ. ಈ ಜ್ಯೋತಿಷ್ಯ ಅನ್ನೋ ಒಂದು ವಿಶಾಲವಾದ ಪ್ರಪಂಚನ ಪ್ರತಿಯೊಬ್ಬ ಜನರಿಗೂ ಮನವರಿಕೆ ಆಗೋ ಥರ ಎಳೆಯಾಗಿ ಬಿಡಿಸಿ ಅವ್ರಿಗೆ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಜನ ಕಲಿಯೋ ಥರ ಮಾಡ್ತಾರೆ. ಸೊ ಅವರು ಹೇಳ್ಕೊಟ್ಟಿರುವಂಥ ಸುಮಾರು ಇದುವರೆಗೂ 12,000 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ಕೆಲಸನ ಈ ಗುರೂಜಿ ದಿನೇಶ್ ಗುರೂಜಿ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಆ ಪ್ರಯತ್ನನೂ ಮಾಡಿಲ್ಲ. ಸೊ ಅವರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಿದ್ದಾರೆ. ಮತ್ತು ಈ ಕತ್ತಲೆಯಲ್ಲಿ ಏನಂದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಳ್ಳೆ ದಾರಿದೀಪವನ್ನು ತೋರಿಸೋದಕ್ಕೆ ಒಂದು ಆವಿಷ್ಕಾರ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲ್ತ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಹೆಸರನ್ನು ಇವತ್ತೇ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ.